ಇವಾಗ ನಡಿಲಿ, ನನಗೆ ಯಾಕೋ ಸುಸ್ತಾಯ್ತದೆ. ತಣ್ಣೆ ಅದು ಏನು ನೋಡ್ತಾ ನಿಂತಿದ್ದಿ? ಅದೇನು ನೋಡ್ತಾ ನಿಂತಿದ್ದಿ? ಹೋಗು ಬಸ್ಸಿಗೆ ಕಾಲು ಕಾಯಿಸ್ಕೊಂಡು ನನ್ಗೆ ಹಂಗೆ ಏನಾದ್ರು ಬಿಸ್ಕಿಟ್ ಕಡೆ ತಗೊಂಡ್ಬಿಡು. ಬಿರ್ನೋಗಿ ಯಾವ್ದೇ ಕಡೆ ಬಿಡ್ಬೇಡ. ಹೋಗು ನೋಡ್ತಿಂತ ನೋಡಿರಿ. ನಿಂತ್ಕೊಳ್ಳಿ ಅಮ್ಮ. ಏನಪ್ಪ ಯಾಕೆ ಇನ್ನೂ ತಿಳ್ಕೊಬಿಡಿ, ನಾವು ನಮ್ಮ ಮನೇಲಿ ನಿಮ್ನ ಇರ್ಸ್ಕೊಂಡಿದೀವಿ ಅಂದ್ರೆ ನಿಮ್ಗೋಸ್ಕರ ಅಲ್ಲ, ನನ್ನ ಮಗುಗೋಸ್ಕರ. ಮಗುಗೋಸ್ಕರವ? ಮಗುಗೋಸ್ಕರ ನಾವು ಇರ್ಸ್ಕೊಂಡಿದ್ರಿಲ್ಲ. ಜಾಸ್ತಿ ಮಾತಾಡಕ್ ಹೋಗ್ಬೇಡಿ ನೀವು, ಸರಿಯಾ? ಏನೋ ಸ್ವಲ್ಪ ಸಲಿಗೆ ಕೊಟ್ರು ಅಂದ್ಬಿಟ್ಟು ಬಾಯಿಗೆ ಒಂದಂಗೆ ಬೈಯೋದು, ರುಕ್ಮಿಣಿಗೆ ಮಾತಾಡೋದು, ಇಲ್ಲ ನಮ್ಮ ಅಮ್ಮನ ಮಾತಾಡೋದು, ಹಾಳು ತರ ಅವ್ರನ್ನ ಏನಾದ್ರು ಟ್ರೀಟ್ ಮಾಡೋದಂದ್ರೆ ನಾವು ಸುಮ್ಮನೆ ಆಗೋದಿಲ್ಲ ಅಷ್ಟೇ. ನೋಡೋಣ, ನಿನ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಅಮ್ಮನಿಗೆ ಬುದ್ಧಿ ಹೇಳ್ಕೊತೀಯೋ ಬಿಡ್ತೀಯೋ ಅದು ನನಗೆ ಗೊತ್ತಿಲ್ಲ. ನನಗೆ ತುಂಬಾ ಕೋಪ ಬಂದಿದೆ, ನಾನು ಏನ್ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ. ಅರ್ಥ ಆಯ್ತಾ? ಏನೋ ಮಗುನ್ ತಂದು ಮುಂದಿಟ್ಟಿದ್ದೀರಾ, ಅದಕ್ಕೋಸ್ಕರ ಸುಮ್ಮನೆ ತಡ್ಕೊಂಡಿದ್ದೀನಿ. ನಮ್ಮ ಡ್ಯಾಡಿ ಲಾಕ್ ಮಾಡಿದ್ದೀರಾ ನೀವು, ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ ನೀವು. ನಮ್ಮ ಮನೆಗೆ ಸೇರ್ಕೊಂಡು ನೀವು ಏನೇ ಮಾಡ್ತೀರಾ? ನೀವು ಏನ್ ಮಾಡ್ತೀರಾ? ನಾನೇನೋ ಮಾತಾಡಬಾರ್ದು ಅಂತ ನಾನಿದ್ರೆ ಜಾಸ್ತಿ ಮಾತಾಡ್ತೀರಾ? ಏನ್ ಕಂಪ್ಲೇಂಟ್ ಕೊಡ್ತೀರಾ? ಕೊಡಿ ಹೋಗಿ ಅದೇನು ತೀರ್ಮಾನ ಅದ್ರಲ್ಲೇ ಆಗ್ಲಿ. ಯಾಕಪ್ಪ ಹಿಂಗ್ ಆಡ್ತಾ ಇದ್ದೀರಿ? ತಲೆ ಕೆಡೋದು ಸುರಿ ನಿಮ್ಗೆ. ಅಲ್ಲ ರೀ, ಯಾಕೆ ಈ ತರ ಆಡ್ತಾ ಇದ್ದೀರಾ ನೀವು? ಗೊತ್ತಾಗಲ್ವಾ ನಿಮ್ಗೆ? ಹಿಂಗ್ ಆಡ್ತಾ ಇದ್ದೀರಲ್ಲ, ತಪ್ಪು ನಮ್ದೇ ಆಗಿದೆ ಇವಾಗ. ಸುಮ್ಮನೆ ಇದಕ್ಕೆಲ್ಲ ಕಾರಣ ನಾನೇ. ನೀವು ಸುಮ್ಮನೆ ಇದ್ಬಿಡಿ. ನೀವು ನಂದಿನಿ ಅಕ್ಕ ಅವ್ರು ಇಲ್ಲೇ ಇರಲಿ, ಅಮ್ಮನೂ ಇಲ್ಲೇ ಇರಲಿ, ನಾನು ನೋಡ್ಕೋತೀನಿ. ನಮ್ಮ ಅಕ್ಕ ಇದನ್ನ ನೋಡ್ಕೋತಿರ್ಲಿಲ್ವಾ? ಅದ್ರ ನೋಡ್ಕೋತೀನಿ. ತಲೆನೇ ಕೆಡ್ಸ್ಕೊಬೇಡಿ. ಅವ್ರು ಎಲ್ಲೂ ಹೋಗೋದು ಬಿಡಿ, ಅವ್ರು ಯಾವಾಗಲೂ ಇಲ್ಲೇ ಇರಲಿ. ಮಾಡಿದ್ರೆ ತಪ್ಪು ನಂದು. ನನ್ನ ತಪ್ಪಿಗೆ ನೀವ್ಯಾಕ್ರಿ ಸಮಯ ಕೇಳ್ತೀರಾ? ನೀವ್ಯಾಕೆಲ್ಲ ಟೇಷನ್ಗೆಲ್ಲ ಹೋಗ್ತೀರಾ? ನನ್ನ ಅರ್ಥ ಮಾಡ್ಕೊಳ್ಳಿ ಸುರಿ ಅವರೇ. ಯಾಕೆ ನಾನು ಅರ್ಥ ಮಾಡ್ಕೋತಿಲ್ಲ? ಇಲ್ಲ ರುಕ್ಮಿಣಿ ಅವರೇ, ಸ್ವಲ್ಪ ಸುಮ್ಮನೆ ಎದುರಿಸ್ತಾನೆ, ಅದೇ ಒಂದು ಬಂಡವಾಳ ಅಂತ ತಿಳ್ಕೊಂಡು ಸುಮ್ಮನೆ ಡ್ಯಾಡಿನ ಲಾಕ್ ಮಾಡಿದ್ರು. ಇವ್ರು ಹೋಗಕ್ಕೆ ಅದು ಮಗುದು ನೆವೆ ತಗೊಂಡು ಕೂತಿದ್ದಾರೆ. ಪಾಪನ ಮಕ್ಕಳನ್ನ ಜೀವ ತೆಗಿತೀನಿ ಅಂತಾರಲ್ಲ ಇವರು. ನಮ್ಮ ಜಗಳಕ್ಕೆ ಇವ್ರೇನು ಮನುಷ್ಯರ? ಇವರು ಮಗುನೇ ಜೀವ ತೆಗಿತೀನಿ ಅನ್ನೋರು ಇನ್ಯಾರನ್ನ ಬಿಡ್ತಾರೆ? ನೋಡಿ, ನೀವು ಯಾವುದೇ ರೀತಿ ಇದ್ರೆ ನೇರವಾಗಿರಿ, ಇಲ್ಲ ಅಂದ್ರೆ ಇಲ್ಲ. ಇನ್ನೊಂದ್ಸಲ ಹೇಳ್ತಾ ಇದೀನಿ, ಅಮ್ಮನ ಎದುರಿಸೋದಾಗ್ಲಿ, ರುಕ್ಮಿಣಿ ಎದುರಿಸೋದಾಗ್ಲಿ, ಅಪ್ಪನಿಗೆ ಏನೇನಾದ್ರು ಹೇಳೋದು ಎದುರಿಸೋದಾಗ್ಲಿ, ನಿಮ್ಮಿಂದ ಅವ್ರಿಗೆ ಏನಾದ್ರು ಒಂದು ಸ್ವಲ್ಪ ಒಂದು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಾನು ಮಾತ್ರ ನಿಮ್ಮಿಬ್ಬರನ್ನೂ ಸುಮ್ಮನೆ ಬಿಡಲ್ಲ, ಸರಿನಾ? ಏನೋ ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊತಾರೆ ಅಂದ್ಬಿಟ್ಟು ಹೇಳಿವಿ ಅಷ್ಟೇ. ಬಡ ಮಾ ಚೇಂಜ್ ಮಾಡ್ತಾ ಇದೀನಿ ನೀನು. ನಿಮ್ಮ ಅಪ್ಪ ಇದ್ದಾಗ ಮಳ್ಳಂಗ್ ನಿಂತ್ಕೊಂಡೆ, ಈಗ ನೋಡ್ರಿ ಹಿಂಗ ಅವತಾರ ಆಡ್ತಾ ಇದ್ದಿಲ್ಲ. ಏನು ಮೈ ಕಡಿತಾ ಇದ್ದದ ಮೈ ಅಂತ? ಸುಮ್ನಿರಪ್ಪ ಸೂರಿ, ಆಗಪ್ಪ ಹಿಂಗ ಆಡಿ. ಏನು ಬೇಜಾರ್ ಮಾಡ್ಕೋಬೇಡಿ ಕತೆ. ನಿಮ್ಗೆ ನಾಷ್ಟ ತಾನೇ ಬೇಕು, ಮಾಡ್ಕೊಡ್ತೀವಿ, ಬನ್ನಿ ಮಾಡ್ಕೊಡ್ತೀವಿ. ಹೋಗಿ ರೂಮಲ್ಲಿ ಹೋಗಿ ತಗೋಬತ್ತೀನಿ. ಅಮ್ಮ ಯಾಕಮ್ಮ, ಅವ್ರು ಮಾಡ್ಕೊಂಡು ತಿಂತಾರೆ ಬಿಡಮ್ಮ. ಇರಪ್ಪ ನೀನು ರೆಡಿ ಆಗ್ಬಿಟ್ಟು ಹೋಗ್ಬಾ. ನೀನು ಕೆಲಸ ನೋಡು ಬನ್ನಿ. ತಲೆ ಕೆಡ್ಸ್ಕೊಬೇಡ, ಇಲ್ಲಿ ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ರೆ ಆಯ್ಕಿಲ್ಲ. ನೀನು ಬನ್ನಿ ಕೆಲಸ ನೋಡು ಫಸ್ಟು, ಆಮೇಲೆ ಕಾಡುವಂತೆ. ಹೋಗಿ ಪ್ರೆಸಪ್ ಆಗಿ. ನಾನು ಇವಾಗ ಹೋಗಿ ಬೇಗ ಅವರೆಕಾಳು ಉಪ್ಪಿಟ್ಟು ಮಾಡಿಬಿಡ್ತೀನಿ. ಉಪ್ಪಿಟ್ಟು ಮಾಡಿಬಿಟ್ಟು ಕೊಟ್ಬಿಡ್ತೀನಿ ಇವ್ರಿಗೆ. ನೀವು ತಲೆ ಕೆಡ್ಸ್ಕೊಬೇಡಿ, ಹೋಗಿ ನೀವು ಪ್ರೆಸಪ್ ಆಗಿ. ನೀವು ತಿಂದು ಡ್ಯೂಟಿಗೆ ಹೋಗಿ. ಪರಿಸ್ಥಿತಿ ತಂದು ಕೆಡಬಿಟ್ಟೆ ನಾನು ನಿಮ್ನೆಲ್ಲರೂ. ಇಲ್ಲ ಬಿಡಿ, ಇದಕ್ಕೆಲ್ಲ ಕಾರಣ ನಾನೇನೆ. ನನ್ನ ಮಗಳು ಬಾಳರಿಗೆ ಕಾಯ್ಕೊಂಡು ಕೂತಿದ್ದೀಯ ನೀನು. ಈ ಮಳ್ಳಿ ಹಂಗೆ ಮಾತಾಡ್ತಾಳೆ, ಮಳ್ಳಿ ಹಂಗೆ ನೈಸ್ ಮಾಡ್ತಾವಳೆ. ಮಾಡೋದೆಲ್ಲ ಮಾಡ್ಬಿಟ್ಟು ನ್ಯಾಯವಾಗಿರ್ಬೇಕಾಗಿತ್ತು. ತಾಳು ಎಡ್ತಿಯವನೇ ಯಾವಾಗಲೂ ಎಡ್ತಿ ಬರ್ತಾಳೆ, ನಾನು ಹೆಂಗಿರ್ಬೇಕು ಅಂತ. ಚೆನ್ನಾಗಿ ಆಸ್ತಿ ಇದೆ, ಮನೆ ಇದೆ ಅಂದ್ಬಿಟ್ಟು ಬಂದ್ಬಿಟ್ಟು ಏನೋ. ಅಲ್ಲ, ನಿನ್ಗರೆ ಬುದ್ಧಿ ಇಲ್ಲ, ಇವನ್ಗರೆ ಬುದ್ಧಿ ಬೇಡವಾ? ಹಳಿಯಾಗಿ ತುಂಬಾ ಕೋಪ ಪರಿಸ್ತಾ ಇದ್ದೀರಮ್ಮ. ನಂದಿನಿ, ನಿಮ್ಮ ಅಮ್ಮನ ಬಾಯಿ ಮುಚ್ಚ ಕೇಳು. ನಿನ್ ಜೊತೆ ಆಡಕ್ಕಾಗಿಲ್ಲ ಕಣೆ ನಾನು. ಅದೇನಾರಿ ಕಿರ್ಚಿ ಮಡಗಿಯೋ ನೀನು. ನನ್ಗಂತೂ ತಲೆನೇ ಕೆಟ್ಟೋಯ್ತದೆ. ಅದೇನಾರಿ ಮಾತಾಡಿನೇವ, ಸುಮ್ಮನಿರ್ನೇವ. ಪಾಪ ಸೂರಿಗ ಇರು ಹೋಗು ಅಂತ ಅನ್ನಿಲ್ವೇನೋ. ಎಲ್ಲಾನು ಸುಮ್ಮನೆ ಜಗಳಕ್ಕೋಯ್ತಿದಿ. ನಿಂತಾಳೆ ಮಂಗುಂಡೆ. ನಿನ್ನ ಜಾಗದಲ್ಲಿ ನಾನು ಇದ್ಬಿಟ್ಟಿದ್ರೆ ರಕ್ತ ಕುಡ್ದು ಬಿಡೋ ನಂಗೆ. ನಿಂತಾಳೆ ನೋಡ್ತವ, ಮಕ್ಕವ ಹೆಂಗ್ ನೋಡ್ ನಿಂತಿದ್ದಾಳು. ಇವಳಿಗೆ ಸನ್ಮಾನ ಮಾಡವನೆ ಗಂಡ. ಅತ್ತೆ ಮಾವೆಲ್ಲ ಸನ್ಮಾನ ಮಾಡೋರು, ಇವಳು ಸನ್ಮಾನವ ಹಾಕೊಂಡು ಸಾಯ್ತಾಳೆ. ಗಂಡನ ಮನೆ ಅಂತ ಏರ್ಸಿ ಮುಡೆ. ನೀನ್ ನೆಟ್ಟಿಗೆ ನೇರಾಗಿದ್ರಿ ಇವೆಲ್ಲ ಯಾಕಾಯ್ತಿದ್ದೋ? ಸುಮ್ಮನೆ ನಿಂತ್ಕೋಬೇಕು. ನಾನು ಹೇಳ್ದಾಗ ಕೇಳ್ಕೊಂಡು ಅದೇ ಈಗ ನಾನು ಕೇಳ್ಕೊಂಡಿದ್ರು ಸರಿ ಆಯ್ತು. ಸರಿ ಬುಡ್ನೇವ ನೀನು. ದಿನಿ ಹೋಗಿ ಸ್ನಾನ ಮಾಡಿ. ಅಮ್ಮ ಹೋಗಿ ಅಮ್ಮ ಸ್ನಾನ ಮಾಡಿ, ನಾನು ತಿಂಡಿ ಕಳಿಸ್ತೀನಿ. ಹಬ್ಬಳ ಅನ್ಬಿಟ್ರೆ ಆಗೋಯ್ತು. ಇನ್ನೆಲ್ಲವ ಸುಮ್ಮನೆ ನಿಂತವ್ರೆ. ನಮ್ಗೆ ನಾಚಿಕೆ ಅಲ್ವಾ? ಮನ ಮರಿದಿಲ್ವಾ? ನೀವು ತಿಂಡಿಯ ಕಳಿಸ್ಬಿಟ್ಟು ಅಷ್ಟು ನಾಯಿಗೂ ತಿಂತದೆ. ನಾಯಿಗೂ ಹೋಗ್ತಿದ್ರಿ ನೀವು ಅಂತ ತಿನ್ಕೊಂಡು ಬಿದ್ದಿರವ ನಾವು. ನಮ್ಗೆ ಅಂತ್ಯದೆಲ್ಲ ಬೇಕಾಗಿಲ್ಲ. ನಮ್ಗೆ ಮರ್ಯಾದೆ ಕೊಟ್ಕೊಂಡಿರೋರು ಮಾತ್ರ. ಲೇ, ನಾವು ನಿಮ್ಮ ಮನೇಲಿ ಉಳ್ಕೊಳಕ್ ಒಪ್ಕೊಂಡ್ರು ಅಂದಷ್ಟು ನಾಯಿಗಳು ನೋಡಂಗಿಲ್ಲ. ನಮಗೆ ವಾತಾವರಣ ಎದ್ದಾಕ್ಷಣ ಕಾಫಿ ಬರಬೇಕು, 9 ಗಂಟೆಗೆ ನಾಷ್ಟ ಬರಬೇಕು, 1 ಗಂಟೆಗೆ ಊಟ ಬರಬೇಕು, ಪುನಃ 4 ಗಂಟೆಗೆ ಬೋಂಡವು, ಆಮೇಲೆ ಖಾರಸವು, ಕಡಲೆಪುರಿಯೋ ಬರಬೇಕು ನಮಗೆ. ಆಮೇಲೆ 7 ಗಂಟೆಗೆ ಉಪ್ಪೆಸರು ಇಟ್ಟು ಬರಬೇಕು. ಭಾನುವಾರ ಶನಿವಾರ ನನ್ನ ಮಗಳು ಕಬಾಬ್ ಬಂದ್ರೆ ಕಬಾಬ್ ಬರಬೇಕು. ಗುರುವಾರ ಪಾನಿಪುರಿ ಬರಬೇಕು. ಶುಕ್ರವಾರ ಗೋಬಿ ಬರಬೇಕು ನನ್ನ ಮಗಳಿಗೆ ತಿನ್ನಕ್ಕೆ. ಸುಮ್ಮನೆ ಎಲ್ಲ ಹಣ್ಣು ಹಂಪಳ ಅಂತಂದು ಚೆಂದಾಗಿ ಸಾಕ್ಬೇಕು ನನ್ನ ಮಗಳನ್ನ. ಬುಡಿ ತಿಂದ್ರೇನು ತಿಂದು ಚೆನ್ನಾಗಿರ್ಲಿ. ಅನ್ನೋದು ತಿನ್ನೋದೆಲ್ಲನೂ ಆ ಥರ ಎಲ್ಲ ಹೇಳ್ಕೋಬಾರ್ದು. ತಿನ್ಲಿ ಬಿಡಿ. ಅಕ್ಕ ಚೆನ್ನಾಗಿರಿದ್ರೆ ಪಾಪ ಎಲ್ಲ ಚೆನ್ನಾಗಿರ್ತಾರೆ ಅಲ್ವಾ? ಬರೀ ಪಾಪನ ಮೇಲೆ ಕಣ್ಣಲ್ಲ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅರ್ಥ ಆಯ್ತಾ? ಮಗಳಿಗೆ ತಿಂದು ಚೆಕಪ್ ಮಾಡಿಸ್ಬೇಕು. ಆಮೇಲೆ ನನ್ನ ಮಗಳು ಏನಾದ್ರು ಆಸೆ ಪಟ್ರೆ ಕರ್ಕೊಂಡು ಹೋಗ್ಬೇಕು. ಸೂರಿ ಹಂಗಲ್ಲ, ಅದೆಲ್ಲ ಆಗಲ್ಲ. ನಾನು ಅದಕ್ಕೆಲ್ಲ ನಾನು ಒಪ್ಪಲ್ಲ. ನಾನು ಅಂದ್ರೆ ಕರೆ ನಿಮ್ಮ ಅಪ್ಪನ್ನ ಬನ್ನಿಲಿ. ಅದೇನೋ ನಿಮ್ಮ ಮಗ ಅಂತವನೇ ಕೇಳ್ಬಿಡಿ. ಬನ್ನಿ, ನಾವು ಈಗಲೇ ಹೊಂಟಾಯ್ತೀವಿ. ನಮ್ಮ ಪದೇ ನಮ್ಮ ಜಗಳ ಸತ್ತಿಲ್ಲ ಕತೆ. ಯಾರ ಕೈಲಾದದು ಜಗಳಾಡ್ಕೊಂಡು ಸಾಯಕ್ಕೆ? ಯಾರ ಕೈಲಾದದು? ನಮ್ಗೆ ಜಗಳಾಡಕ್ಕೆ ಸತ್ತಿಲ್ಲ ಕತೆ. ನಾವು ಈಗಲೇ ಹೊಂಟಾಯ್ತೀವಿ. ಕರೀರಿ ನಿಮ್ಮ ಮಾವನ ಕರಿ ನಿಮ್ಮ ಮಾವನ್ನ. ಏನ್ ನೀವು ನಿಮ್ಮ ಮಗಳ ತರ ಅಲ್ವಾ ಅವಳುವೆ? ಹೇಗೆ ಅಂತ ಮಾತಾಡ್ತೀರಾ? ಪೇಗಳಿಗೆಲ್ಲವ ಮನೆ ಹಾಳು ಮಾಡೋರ್ಗೆಲ್ಲವ ಎರ್ತಿರಿದ್ರು ಮದುವೆ ಆಗೋರ್ಗೆಲ್ಲ ಮರ್ಯಾದೆ ಬೇರೆ ಕೊಡ್ತೀವಿ. ಮರ್ಯಾದೆ ಬೇರೆ ಒಪ್ಕೊಳ್ರಿ, ಒಪ್ಕೊಳ್ಳಿ. ಏನೋ ಅವನಿಗೆ ಹೊರಗಡೆ ಕರ್ಕೊಂಡ್ರೆ ಏನಾಯ್ತು?
ಬಿಡಿ, ಅವ್ರಿಗೂ ಆಸೆ ಇರುತ್ತೆ ಅಲ್ವಾ? ನಂದಿನಿಯವ್ರಿಗೂ ನಿಮ್ಮ ಜೊತೆ ಎಲ್ಲ ತಿರ್ಗಾಡ್ಬೇಕು ಅಂತ ಆಸೆ ಇರುತ್ತೆ ಅಲ್ವಾ? ಪರವಾಗಿಲ್ಲ, ಒಪ್ಕೊಳ್ಳಿ. ಮಿಣಿ ಯೋಚನೆ ಮಾಡು ರುಕ್ಮಿಣಿ, ನೀನು ಹಿಂಗೆಲ್ಲ ಹೂ ಅನ್ನೋದೆಲ್ಲ ಸುಲಭ ಅಲ್ಲ, ನಿನಗೆ ನಿಭಾಯಿಸೋದು ತುಂಬಾ ಕಷ್ಟ. ಈ ಟೈಮಲ್ಲಿ ಹೂ ಅನ್ಸ್ಕೊಬಿಟ್ರು ಸಾಕು, ಇವರು ಅದೇ ಒಂದು ದೊಡ್ಡ ಬಂಡವಾಳ ಮಾಡ್ಕೊಬಿಡ್ತಾರೆ ಇವರು. ಪರವಾಗಿಲ್ಲ, ಹ್ಞೂ ಅನ್ನೋ ಅತ್ತಾಗೆ ಅದನ್ನೇ ಏನು ಮಾತಾಡ್ತಾ ನಿಂತ್ಕೊಳ್ವೆ. ಸರಿ ಅಮ್ಮ, ನಿಮ್ಮ ಮಗಳು ಹೊರಗಡೆ ಕರ್ಕೊಂಡು ಹೋಗ್ಬೇಕು ತಾನೆ, ಕರ್ಕೊಂಡು ಹೋಗ್ತೀನಿ ಬಿಡಿ. ಹಂಗ ಅಂದ್ಬಿಟ್ಟು ಡೈಲಿ ಕರ್ಕೊಂಡು ಹೋಗೋಕೇನೋ ಆಗಲ್ಲ. ಏನೋ ಒಂದು ತಿಂಗಳಿಗೋ 2 ತಿಂಗಳಿಗೋ ಒಂದ್ಸಲ ಇರ್ಬೋದು. ಸುಮ್ಮನೆ ಪದೇ ಪದೇ ಮೇಲೆ ಅದನ್ನೇ ಜಾಸ್ತಿ ಮಾಡೋಕೆ ನಾನು ಸುಮ್ಮನೆ ಆಗೋದಿಲ್ಲ. ಅವ್ರು ಚೆಕಪ್ಗೆ ಕರ್ಕೊ ಹೋದ್ರು ತಿಂಗಳು ಮಗ ಬೇಕು, ಚೆನ್ನಾಗಿರ್ಬೇಕು ಮಗ ಅಂದ್ರೆ ಕರ್ಕೊಂಡೋಗು, ಇಲ್ಲಾಂದ್ರೆ ಬೇಡ. ನನಗೂ ಅದಕ್ಕೂ ಚಿಂತಿಲ್ಲ ಆಯ್ತಾ. ನನಗೆ ಆಸ್ಪತ್ರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದು ನಿಮ್ಮ ಪದಾರ್ಥ ನೀವು ಏನಾರೇ ಮಾಡ್ಕೊಳ್ಳಿ ಅಷ್ಟೇ. ಮಗನು ಬೇಡ, ಏನು ಬೇಡ. ನಾವು ಮಕ್ಕಳು ಸಾಕ್ಬೇಕು ಅಂದಿದ್ರೆ ಅಷ್ಟೊತ್ತಿಂದ ನಿಮ್ಮ ಜೊತೆ ಕಿರ್ಚಾಡ್ಬೇಕಿತ್ತು. ನಂಗೆ ನನ್ನ ಮಗಳೇ ಸಾಕು. ಮಕ್ಕಳು ಬೇಡ, ಮರಿನೂ ಬೇಡ, ಏನು ಬೇಡ. ನಮ್ಗೆ ಗೇದಕೋರು ಇದ್ದಾರ, ಮಾಡೋರು ಇದ್ದಾರ. ನಮ್ಮ ನಿಮ್ಮ ಮಗ ದೊಡ್ಡ ಸಾವುಕಾರ, ನಾವು ಆಸ್ತಿ ಬಿಡ್ಕೊಂಡಿದ್ದಾವ ಪಾಲ್ ಕೊಡೋಕ್ಕೆ. ನಮ್ಗೆ ಆಸ್ತಿನೂ ಬೇಡ, ಏನು ಬೇಡ. ನಮಗೆ ನಮ್ಮೂರಲ್ಲಿ 2 ಎಕರೆ ಹೊಲ ಅದೇ, ಅದು 25 ಲಕ್ಷ ಕೇಳ್ತಾವ್ರೆ. ಅದನ್ನ ಮಾರಕೋದ್ರೆ ನಾವು ದೊಡ್ಡ ಬಂಗ್ಲೆನೇ ತಗೋಬಹುದು. ನಮ್ಗೆ ಏನು ಕಮ್ಮಿ ಇಲ್ಲ. ನಾವೇ ಅಮ್ಮ ಕರ್ಕೊಂಡು ಹೋಗ್ತೀನಿ ಬಿಡಿ. ನಾವು ಹೋಗವ ಮತ್ತೆ ಅಮ್ಮ, ನಂದು 2 ಕಂಡೀಷನ್ ಇದೆ. ಕಂಡೀಷನ್ ಇದ್ದದಪ್ಪ. ಏನು? ಮಗು ಆದ ತಕ್ಷಣ ಮಗು ಕೊಟ್ಬಿಟ್ಟು ಹೋಗ್ತಿರ್ಬೇಕು ಅವ್ವ ಮಗಳು. ಮಗ ಕೊಟ್ಬಿಟ್ಟು ಹೋಗ್ಬೇಕು? ಆ ಮಗುನ ಸಾಕಕ್ಕೆ ಎಷ್ಟೆಲ್ಲ ಖರ್ಚುಗಳು ಬೀಳುತ್ತೆ ಅಂತ ಅದು ನನ್ಗೆ ಗೊತ್ತು. ನಾನು ಖರ್ಚು ಮಾಡಿ ಸಾಕಿ ಆ ಮಗುನ ನಿಮ್ ಕೈಲಿ ಕೊಡಕ್ಕೆ ನನ್ಗೆ ಹೊಣೆ ಬರ ಇದ್ದದು. ಇಲ್ಲ, ನನ್ನ ಮಗು ನನ್ನ ಹತ್ರ ಇರ್ಬೇಕು ಅಂದ್ರೆ ಆ ಮಗು ನನ್ನ ಹತ್ರ ಬಿಟ್ಟೇ ಹೋಗ್ಬೇಕು. ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಆ ಮಗುಗೋಸ್ಕರ. ಏನ್ ನಿಮಗ ನನ್ನ ಹಾಟ್ಕಳ ಹಿಂಗ ಅನ್ಬಿಟ್ಟ? ನಂಗೆ ಏನೋ ಗೊತ್ತಿಲ್ಲ ಕಣೆಯವ. ಹಂಗ ಸರಿ ಮಗ ಮಗವ ಸರಿ ಕಣಪ್ಪ, ನೀನ್ ಹೇಳಿದ ಸರಿ. ನಾನು 1 ನಿಮಿಷಕ್ಕೆ ಗಾಬರಿ ಆಗ್ಬಿಟ್ಟೆ. ಯಾಕಂತ ಇದನ್ನು ಅನ್ಬಿಟ್ಟು ಗಾಬರಿ ಆಗ್ಬಿಟ್ಟೆ. ಸರಿ, ಅಯ್ಯ ನಿನ್ ಮಗ ನಿಂತಬಿಡ್ದಾನೆಯ, ಇನ್ನೆರ್ತಾ ಬಿಟ್ಟರು ಸಾಕದು ಬಿಡು. ಸಾಕದಲ್ಲಮ್ಮ, ಆ ಮಗು ನನ್ನ ಹತ್ರ ಕೊಟ್ಬಿಟ್ಟು ನೀವು ಇಬ್ರು ಹೋಗ್ಬೇಕು. ಅವತ್ತೇ ಹೋಗ್ಬೇಕು ನೀವು ಇಬ್ರುವೆ. ಸರಿ ಕಣಪ್ಪ ಸರಿ ಅಲ್ವಾ. ಮಗ ನಮ್ಗೆ ಏನ್ ಮಾಡಕ್ಕೆ ಕೊಟ್ಬಿಟ್ಟೈತಿ ಬಿಡು. ನೀವ ಕುಚ್ಕೊಂಡು ನಿಂತ್ಕೊಂಡೆ ಬಾಯ ನೀನು ಮಾತಾಡ್ತಾ ಇಲ್ವಾ? ಹಾಗೆ ಹೀಗೆ ಅಂದ್ರೆ ನಾವು ಸುಮ್ಮನಾಗೋದಿಲ್ಲ. ಆಮೇಲೆ ದಬಾಯಿಸ್ಕೊಳಕ್ ಹೋಗಲ್ಲ, ಏನು ಮಾಡಕ್ಕಾಗೋದಿಲ್ಲ ನೀವು. ನಾನ್ ಮಾತ್ರ ಸುಮ್ಮನಾಗೋದಿಲ್ಲ ಮಾತ್ರ. ನಾನು ನಾವು ಬಿಡ್ಬಿಡಕಿಲ್ಲ. ಇಷ್ಟೆಲ್ಲ ಕಂಡೀಷನ್ ಹಾಕ್ಬಿಟ್ಟು ಒಪ್ಪಿಸ್ಬಿಟ್ಟು ಆಮೇಲೆ ಕೈಗೆ ಕೊಟ್ರೆ ನಾವೇನ್ ಮಾಡ್ತೀವಿ ಅಂತ ಗೊತ್ತಿಲ್ಲ. ನಾವ್ ಹಿಂಗ್ ಮಾತಾಡ್ತೀವಿ ಅಷ್ಟೇ. ನಮ್ಗೆ ಅಂತ ದೊಡ್ಡ ಮೋಸಗಳು ಬರೋಕಿಲ್ಲ ಕಾಣ್ತಿದ್ರೆ. ಆಮೇಲೆ ಬೇಜಾರು ಮಾಡ್ಕೋಬೇಡಿ. ನಾನು ನನ್ನ ಮಗಳಿಗೆ ಕಾಪಕ್ಕೆ ನಿಮ್ಗೆಲ್ಲ ಬೋದ್ಬಿಟ್ಟೆ. ಅವ್ವ ರುಕ್ಮಿಣಿ ಏನು ಅನ್ಕೋಬೇಡ, ಏನು ಮಾತಾಡ್ಕೋಬೇಡ ಆಯ್ತಾ. ಹಿಂಗ ಅಂದ್ರಂತ ನೀನೇ ಹೇಳ್ದಲ್ಲ, ನಂದಿನಿ ಯಾಕ ನಮ್ಮ ಅಕ್ಕ ಇದ್ದಂಗೆ ಅಂದ್ರೆ ನಾನು ನಿಮ್ಮ ಅವ್ವ ಇದ್ದಂಗೆ ತಾನೇ. ಸುರಿ ಏನ್ ಮಾಡ್ತೀವಿ, ಬೇಜಾರು ಮಾಡ್ಕೋಬೇಕಪ್ಪ. ಏನೋ ಕಾಪ ಬಂದ್ಬಿಟ್ಟು ಮಾತಾಡ್ಬಿಟ್ಟೆ. ನೀನ್ ಹೇಳು, ನಮ್ ಜಾಗದಲ್ಲಿ ನಿಮ್ಗೆ ಹಂಗೆ ಅಲ್ವಾ ಅನ್ಸೋದು? ಸಾಕು ಜಾಸ್ತಿ ಮಾತಾಡ್ಬೇಡಿ ನೀವು. ಈಗ ಜಾಸ್ತಿ ಮಾತಾಡ್ರೆ ಐಕಿಲ್ಲ. ಅಷ್ಟೊತ್ತಿಂದ ಮಾತಾಡಿ ಬೇಜಾರಾಗ್ಬಿಡ್ತು. ಮಡಿಕಳಿ ಮಗತಾನೆ ಮಡಿಕಳಿ. ಸಾಕಳಿ ಯಾರು ಸಾಕುದ್ರೀನು? ನನ್ನ ಅಜ್ಜಿ ಒಂದು ಸಾಕಿದ್ರು ಅಷ್ಟೇ ಸಾಕು, ಇನ್ನೇನು ಬೇಡ. ನೋಡ್ ಮಗ ಸಾಕಾರಂತೆ ನಿನ್ ಮಗವ. ಇನ್ನೇನು ಹಿಂಗ ಯಾರಂದರು ಸರಿ ಅವ್ರಿಗೆ ಮಗ ಕೊಟ್ಬಿಡೋದ. ನಡಿ, ಆಮೇಲೆ ದೇವ್ರು ಒಳ್ಳೇದ್ ಮಾಡ್ಲಿ. ಏನೋ ಮಾತಾಡಕೈತದೆ, ಈಗ ಕೊಡ್ತೀವಿ ಅಂತ ಒಪ್ಕೊಂಡಿವಿ ಅಲ್ವಾ. ಈಗಲೇ ಹೇಳೋದು. ಆಮೇಲೆ ಏನಾದ್ರು ಅದು ಇದು ಉಲ್ಟಾ ಪಲ್ಟಾ ಮಾತಾಡಿದ್ರೆ ಮತ್ತೆ ಸುಮ್ಮನೆ ಇರಕ್ಕಿಲ್ಲ. ಪಾಪು ಆ ದಿನನೇ ಪಾಪನ್ ಕೊಟ್ಬಿಟ್ಟು ಹೋಗ್ತಿರ್ಬೇಕು. ನಮ್ ರುಕ್ಮಿಣಿ ಇದ್ದಾಳೆ, ನಮ್ಮ ಅಮ್ಮ ಇದ್ದಾರೆ, ಹೆಂಗೋ ಸಾಕೋತಾರೆ. ಒಳ್ಳೆ ಕೆಲಸ ಕಣಪ್ಪ, ಒಳ್ಳೆ ಕೆಲಸ. ಯಾರು ಸಾಕಿ ಸಾಯೋರು ಅಲ್ವಾ. ನೀನ್ ಹೇಳಂಗೆ ಆಯ್ಕಿಲ್ಲ, ನೀನೇ ಸಾಕು. ನಿನ್ ಮಗ ನೀನ್ ಸಾಕು, ನಮ್ಗೇನು ಅಲ್ವಾ. ಸರಿ ಬಿಡಿ ಅಮ್ಮ, ನಾನು ಆ ಪಾಪನ ಚೆನ್ನಾಗಿ ಸಾಕೋ ಜವಾಬ್ದಾರಿ ನಂದು. ನನ್ನ ಮಗು ಥರನೇ ನಾನು ಸಾಕೋತೀನಿ. ಆ ಪಾಪನ ಸೂಪರಾಗಿ ನಾನು ಸಾಕೋತೀನಿ, ಸರಿನಾ? ಪಾಪನ ತುಂಬ ಚೆನ್ನಾಗಿ ನಾವು ಸಾಕ್ತೀವಿ. ನನ್ನ ಮಗು ಥರನೇ ನಾನು ಸಾಕೋತೀನಿ. ನೀವು ಪಾಪ ಆದ ತಕ್ಷಣ ನಮ್ಮ ಪಾಪ ಕೊಟ್ಬಿಟ್ಟು ಸೂರ್ಯ ಹೇಳಿದ್ರಲ್ಲ ಅಷ್ಟು ಕೆಲಸ ಮಾಡಿದ್ರೆ ಅಷ್ಟೇ ಸಾಕು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನಮ್ಮ ತಂಟೆಗೆ ಆವಾಗ ಬಂದು ತೊಂದರೆ ಕೊಡಬೇಡಿ, ಅರ್ಥ ಆಯ್ತಾ? ನೀವು ಹೆಂಗೆ ಕೇಳಿದಿರ ಹಂಗೆ ಎಲ್ಲಕ್ಕೂ ಸೂರ್ಯ ಹ್ಞೂ ಅಂದಿದ್ದಾರೆ. ನೀವು ಅದನ್ನಾದ್ರೂ ಅರ್ಥ ಮಾಡ್ಕೊಳ್ಳಿ. ನಂದಿನಿ, ನೀನಾದ್ರೂ ನೋಡು, ಸ್ವಲ್ಪ ಅರ್ಥ ಮಾಡ್ಕೊ. ನೀನು ಹೇಳಕ್ ಬರಬೇಡ, ನನಗೂ ಗೊತ್ತು. ನೀನೇನು ಮಾತಾಡಿ, ನೀನು ಸುಮ್ಮನೆ ನಿಂತ್ಕೊ, ಜಾಸ್ತಿ ಮಾತಾಡಬೇಡ. ನಿನ್ನೆ ನೀನು ಕರೆದಿಲ್ಲ ಕತೆ ಬವ್ವ ಮಾತಾಡು ಅಂತ. ಯಾ ನೋಡ್ದ ರುಕ್ಮಿಣಿ, ಹೇಳ್ತಾ ಇರ್ತೀಯಲ್ಲ ನೀನು ನಮ್ಮ ಅಕ್ಕುಂತರ ಅಂತ. ಅವಳ ಮುನ್ಸಲ್ಲಿ ಒಂದು ಒಳ್ಳೆತನ ಇದೆಯಾ? ನೋಡಿ ಯಾವ ತರ ಇಷ್ಟಾಗ ಮಾತಾಡ್ತಾಳೆ. ಒಂದು ಮುನ್ಸತ್ವದಿಂದ ಮಾತಾಡ್ತಾಳೆ, ಅವ್ನ ಸಂಬಂಧದ ತರ ಮಾತಾಡ್ತಾಳೆ ಅವಳು. ನೋಡಲಿ ಬಿಡ್ರಿ, ಪರವಾಗಿಲ್ಲ ರೀ. ಆಮೇಲೆ ಜಗ್ಲಗ್ಗಿಲ್ಲ ಕೆದ್ರ ನಾವು ಸುಮ್ಮನೆ ಇಕ್ಕಿಲ್ಲ ಅಷ್ಟೇ. ಮಾಡಿರೋ ತಿನ್ಗಿನ್ಕೊಂಡು ಹೋಗ್ಬೇಕು ಅಷ್ಟೇ. ಆಮೇಲೆ ಪದೇ ಮಾತಾಡೋದು ಇವ್ರಿರೋ ಗಂಟಲು ನಮ್ಗೆ ಜಗಳ ತಪ್ಪಿದೆಯಲ್ಲ. ನನಗೆ ನನ್ನ ಹಣೆ ಬರ, ನಾನೇನು ತಪ್ಪು ಮಾಡೋದು ಗೊತ್ತಿಲ್ಲ. ಆಬೇಕು ಜಗಳ ಹೋಗಿದ್ರೆ ಈಗ ಜಗಳ ನೆಡಕ್ಕೆ ಕುತ್ಲಾಕದ. ಈಗೆಲ್ಲ ಸರಿ ಆಯ್ತು. ಇನ್ನು ಮುಂದೆ ನಾನು ಜಗಳ ಆಡಕ್ಕಿಲ್ಲ. ಯಾಕೆ ಜಗಳ ಆಡವ ಸುಮ್ಮನೆ? ಎಲ್ಲ ಆದ್ಮೇಲೆ ಜಗಳ ಆಡಕ್ಕಿಲ್ಲ ಪಾಪ. ಛೇ, ನಿಮ್ಮ ಜೊತೆ ಜಗಳ ಆಡಕ್ಕದ ನಮ್ಮ ಬೀಗ್ರ ಜೊತೆ. ನಮ್ಮ ಬೀಗ್ರ ಜೊತೆ ಮತ್ತೆ ಜಗಳ ಆಡೋದಿರ್ಲಿ. ನಿಮ್ಮ ಮೊಮ್ಮಗ ಹುಟ್ಟತಾನೆ, ಚೆನ್ನಾಗಿ ನೋಡ್ಕೊಳ್ಳಿ. ಈಗ ನಂದಿನಿ ಅಂತ ಅನ್ಕೋಬೇಡಿ, ಅದು ಅವಳೇ ನನ್ನ ಮೊಮ್ಮಗನ ಕೂಡ ಅವಳ ಫಸ್ಟ್ ಚೆನ್ನಾಗಿ ನೋಡ್ಕೋಬೇಕು. ಅಲ್ಲ, ಒಂದು ಗಿಡ ನೀಡ್ತೀವಿ ನಾವು ಅಲ್ವಾ, ಆ ಗಿಡಕ್ಕೆ ನೀರು ತಾನೆ ಅದು ಹೂವು ಹಣ್ಣು ಕೊಡ್ತದೆ. ಅದಕ್ಕೆ ನೀರು ಇದ್ರೆ ಹೆಂಗೆ ಕೊಡೋದು? ಹಂಗೆ ನೀವು ನಂದಿನಿಯ ಚೆಂದಾಗಿ ನೋಡ್ಕೊಳ್ಳಿ. ಅವಳಿಗೆ ಏನೇನು ತಿನ್ಬೇಕು, ಏನೇನು ಉಣ್ಬೇಕು, ಹಂಗೆ ಚೆನ್ನಾಗಿ ನೋಡ್ಕೊಳ್ಳಿ. ಸರಿಯಾಗದೆ ನಿಮ್ಮ ಮಗಳು ಇರ್ತಾಳೆ, ಹೋಗಿ ನಿಮ್ಮ ಊರಿಗೆ ನೀವು ಮಗಳು ಹ್ಞೂ ಅನ್ಬಿಟ್ರೆ ಈಗ ಹೊಂಟಾಕಿ ನಾನು. ಕೇಳಿ ನೀವೇ. ನಂದಿನಿ, ನಿಮ್ಮವ್ವ ಊರಿಗೆ ಹೋಗ್ಲಿ, ನೀನು ಇಲ್ಲೇ ಇರು. ನಾನು ಯಾಕಿರೋನೆ? ನಮ್ಮ ಅವ್ವ ಇದ್ರೆ ನಂಗೆ ಇರೋಕೆ ಇಕ್ಕಿಲ್ಲ, ನಾನು ಇರಕ್ಕಿಲ್ಲ. ನಾನು ಈಗಲೇ ಹೋಗ್ತೀನಿ. ಅವ ನಡಿ ಹೋಗದ. ನಿನ್ನ ಇರಬೇಡ ಅಂತಾರೆ ಇವರು. ನಡೆಯುವ ಹೋಗದ ನಾವು. ಬಿಡು, ನಾನು ಇರಕ್ಕಿಲ್ಲ ಅತ್ತೆ, ನಾನು ಇರಕ್ಕಿಲ್ಲ ಕಣತ್ತೆ. ನಮ್ಮ ಅವ್ನ ಜೊತೆ ಹೋಗ್ತೀನಿ. ಅವ ನಂಗೆ ನಿನ್ ಬಿಟ್ಬಿಟ್ಟು ಇರು ಅಂತಾರೆ ಇವರು. ಬೇಡ ಕಣವ, ಗೊತ್ತಾಯ್ತಾ ನನ್ನ ಮಗಳು ಹೆಂಗೆ ಅಂತ? ನಾನು ಸುದ್ದಿ ಬಂದಿರ ಬಿಡ, ನಾನು ಹೋಯ್ತೀನಿ. ನಾನು ಬರ್ತೀನಿ ಕಣವ. ಅವ್ವ ಮಕ್ಕಳು ಎಲ್ಲಿ ಇದ್ಬಿಟ್ಟಿದ್ರು. ಅಯ್ಯೋ 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 ಭಗವಂತ, ಅಯ್ಯೋ ಅಯ್ಯೋ ಏನು ನಾಟಕ ಕಲ್ತಿದ್ರಿ. ಅಯ್ಯೋ ಭಗವಂತ, ತುಂಬ ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ ಮಾತ್ರ. ಹವ್ವ ಮಗಳು. ಇದೇ ಇವ್ರಿಗೆ ಮಾರಿ ಹಬ್ಬ.
ಏನು ಸೈಲೆಂಟ್ ಆಗಿದ್ದೀನಿ ರುಕ್ಮಿಣಿ ಅಂದರೆ ತಲೆನ ಕುರ್ತ್ಕೊತಿದ್ದಾರೆ. ಕಳಿಸ್ತೀನಿ ಅವ್ರಿಗೆ, ಏನಾಗಿರ್ಲಿ ಮಾಡ್ತೀನಿ ಇವ್ನ, ನೆಕ್ಸ್ಟ್ ವಿಚಾರಿಸ್ಕೊತೀನಿ ಇವ್ರನ್ನ. ಚಂದ ಸಾಕ್ಬೇಕಾ ಚಂದಗೆ, ನಾನು ಕೊಡೋ ಟಾರ್ಚರ್ಗೆ ಓಡೋಗ್ಬಿಡ್ಬೇಕು ನೀವೇ. ಏನೋ ಮಾತಾಡ್ತಾ ಇದೆಯಲ್ಲ, ಏನು ತಿಂಡಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದಿರಲಿ, ಅದಿರಬೇಕು. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಯೂಟ್ಯೂಬ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.